ಎಲ್ಲರಿಗೂ ನಮಸ್ಕಾರ. 2 ದಿನದಿಂದ ಯೂಟ್ಯೂಬ್ ಚಾನಲ್ಗಳಾಗ್ಬೋದು, ಇನ್ಸ್ಟಾಗ್ರಾಮ್ ಆಗ್ಬೋದು, ಫೇಸ್ಬುಕ್ಕಲ್ಲಾಗ್ಬೋದು ತುಂಬ ವೈರಲ್ ಆಗ್ತಾ ಇದೆ. ಒಂದು ಹುಡುಗಿ, ಈ ಸೋನು ಶ್ರೀನಾಥ್ ಗೌಡ ಅಂತ, ಸೋನು ಶ್ರೀನಿವಾಸ್ ಗೌಡ, ಈ ಹುಡುಗಿ ಬಿಗ್ ಬಾಸ್ 9ರಲ್ಲಿ ಏನೋ ಹೋಗಿದ್ದು. ಮತ್ತೆ ಈ ಹುಡುಗಿ ತೆಲುಗು ಬಿಗ್ ಬಾಸ್ಗೆ ಹೋಗೋಕ್ಕೇನೋ ಪ್ಲ್ಯಾನ್ ಮಾಡ್ತಾ ಇದ್ದಾಳೆ. ಅದಕ್ಕೆ ಇಷ್ಟು ಕಾಂಟ್ರವರ್ಸಿಗಳು ಬರ್ತಾ ಇರೋದು. ನೋಡಿ, ಇವತ್ತು ನಾನು ಹೇಳೋದೇನು ಗೊತ್ತಾ, ಈ ಮಾಧ್ಯಮ ನ್ಯೂಸ್ ಚಾನಲ್ಗಳಾಗ್ಬೋದು, ಯಾರೋ ಏನೋ ಹೇಳಿದ್ರೆ ನೀನು ತುಂಬ ವೈರಲ್ ಆಗ್ತೀಯ ಅಂತ ಹೇಳ್ಕೊಟ್ಟು ಇವರೇ ಹೇಳ್ಬೋದು, ಹೇಳೋಕ್ಕಾಗಲ್ಲ. ಅದು ಒಂದು ಥಿಂಕ್ ಮಾಡಿ ನಾನು ಹೇಳ್ತಾ ಇದ್ದೀನಿ. ಎಲ್ಲ ಕಳ್ಳನ ಮಕ್ಕಳು ಅನ್ನೋದು ತಪ್ಪಮ್ಮ. ಒಂದು ಸೋಷಲ್ ಮೀಡಿಯಾಗಳಲ್ಲಿ ಕುತ್ಕೊಂಡು ಯಾರೋ ಒಬ್ಬರು ಮೈಕ್ ಹೇಳ್ಕೊಂಡ್ಬಂದು ಇಟ್ಟರೆ, ನೀವು ಏನೋ ಸ್ಯಾಂಡಲ್ವುಡ್ಡಲ್ಲಿ ಮೊಟ್ಟ ಮೊದಲು ಏನೋ ಒಂದು ಪ್ರಯತ್ನ ಮಾಡ್ತಾಯಿದ್ದೀರಾ, ಅದ್ರಿಗೆ ಎಲ್ಲ ಸಪೋರ್ಟು ಹುಡುಗರು ಕೊಡ್ತಾರೆ. ಆ ಕಳ್ಳನ ಮಕ್ಕಳು ಹುಡುಗರಾಗ್ಬೋದು, ಒಳ್ಳೆ ಹುಡುಗರು ಇದ್ದಾರೆ, ಅವರು ನಿನ್ಗೆ ಸಪೋರ್ಟ್ ಮಾಡ್ತಾರೆ. ನೀನು ಹೇಳಿದೆಯಲ್ಲ ಕಳ್ಳನ ಮಕ್ಕಳು ಅಂತ, ಅದು ತಪ್ಪು, 100% ತಪ್ಪು. ನೀನು ಮೈಕು ಹಿಂದ್ಗಡೆ ಮಾತಾಡಿದ್ದಿದ್ರೆ ಅದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಮೈಕ್ ಮುಂದೆ ಮಾತಾಡಿದ್ದಕ್ಕೆ ಇದು ಇವತ್ತು ಅಷ್ಟು ವೈರಲ್ ಆಯಿತು. ಕಳ್ಳನ ಮಕ್ಕಳು ಅನ್ನೋದು ನಿನ್ನ ಬಾಯಲ್ಲಿ ಬರಬೇಕಾದ್ರೆ ನಿನ್ಗೆ ಯಾರಾದರೂ ಮೋಸ ಮಾಡಿರ್ಬೋದು, ಇಲ್ಲ ದುಡ್ಡು ಕಾಸಲ್ಲಿ, ಇಲ್ಲ ನಿನ್ಗೇನಾದರೂ ತೊಂದರೆ ಕೊಟ್ಟು ನಿನ್ನ ಹತ್ರ ದುಡ್ಡು ಕಾಸುಗಳೆಲ್ಲ ಕಿತ್ಕೊಂಡೇನೋ ನಿನ್ಗೆ ಮೋಸ ಮಾಡಿರ್ಬೋದು. ಅಂಥವ್ರನ್ನ ಕನ್ನಡದಲ್ಲಿ ನೀನು ಹುಟ್ಟಿ ಕನ್ನಡದಲ್ಲಿ ಈ ಥರ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಮಸ್ ಆಗಿ ಬಿಗ್ ಬಾಸ್ಗೆ ಹೋಗಿ, ತಿರ್ಗಾ ನಾನು ತೆಲುಗು ಬಿಗ್ ಬಾಸ್ಗೆ ಹೋಗಬೇಕು, ತಮಿಳು ಬಿಗ್ ಬಾಸ್ಗೆ ಹೋಗಬೇಕು, ಮಲಯಾಳಂ ಬಿಗ್ ಬಾಸ್ಗೆ ಹೋಗಬೇಕು, ಸಂತೋಷ, ಹೋಗಿ, ನಾನಿಲ್ಲ ಅಂತ ಹೇಳ್ತಾ ಇಲ್ಲ. ದೇವರು ಎಷ್ಟು ಬಾಯಿ ಕೊಟ್ಟಿರ್ತಾನೋ ಅಷ್ಟೇ ಅದ್ರ ಮೇಲೆ ಹೋಗಬಾರ್ದು. ಎಲ್ಲರೂ ಫಾಲೋ ಮಾಡ್ತಾ ಇರ್ತಾರೆ, ಯಾವ ಹುಡುಗಿ ಏನು, ಯಾವ ಹುಡುಗಿ ಎತ್ತಂತ. ಆ ಕೆಟ್ಟ ಕಮೆಂಟ್ಗಳು ಹಲವಾರು ಸೋಷಿಯಲ್ ಮೀಡಿಯಾಗಳಲ್ಲಿ ನಿನ್ನ ರೀಲ್ ಬಂದಾಗ ಎಲ್ಲ ಬಂದೆ, ಎಲ್ಲ ಕೆಟ್ಟ ಕಮೆಂಟ್ಗಳೇ ಹಾಕಿದ್ದಾರೆ. ಅವ್ರ ಮೇಲೆಲ್ಲ ಹೋಗಿ ಕಂಪ್ಲೇಂಟ್ ಕೊಡ್ತೀಯಮ್ಮ ನೀನು? ನಿನಗೆ ಯಾರಾದರೂ ಬುದ್ಧಿ ಮಾತು ಹೇಳಕ್ಕೆ ಬಂದರೆ ಅವ್ರ ಮೇಲೆಲ್ಲ FIR ಮಾಡಿಸ್ತೀಯಾ? ಇವಾಗ ನೀನು ಮಾತಾಡಿದೆಯಲ್ಲ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ, ಯಾರೋ ವೈಟ್ ಫೀಲ್ಡಲ್ಲಿ ಪೊಲೀಸ್ ಸ್ಟೇಷನ್ ಮುಂದೆ ನಾವು ಕಂಪ್ಲೇಂಟ್ ಕೊಡ್ತೀರಂತ, FIR ಮಾಡ್ತೀರಂತ ಹೋದ್ರು. ಇವಾಗ ನೀನು ವೈಟ್ ಫೀಲ್ಡ್ ಪೊಲೀಸ್ ಸ್ಟೇಷನ್ಗೂ ಹೋಗ್ಬೇಕಾಗುತ್ತೆ. ಇದೆಲ್ಲ ಯಾಕೆ? ಎಲ್ಲ ಮಾತಾಡಬಾರ್ದು. ನೀನು ವೈರಲ್ ಆಗಿದೆಯಾ, ಯೂಟ್ಯೂಬ್ ಚಾನಲ್ನ ಇಟ್ಕೊಂಡು ಅದರಲ್ಲೇ ಏನೋ ಸಂಪಾದನೆ ಮಾಡಿಕೊಂಡು ಜೀವನ ಮಾಡ್ತಾ ಇದೆಯಾ, ಸಂತೋಷ, ಮಾಡಮ್ಮ. ಇನ್ನು ಹಲವಾರು ಹುಡುಗರು, ಒಳ್ಳೆಯ ಹುಡುಗರು ಸಪೋರ್ಟ್ ಮಾಡ್ತಾರೆ. ನನಗೆ ಫಾಲೋವರ್ಸ್ ಇಲ್ಲ, ಯಾವುದೋ ಈ 3rd ಕ್ಲಾಸು ಚಾನಲ್ಗಳು ಮುಖಾಂತರ ನಾನು ಅವ್ರಿಗಿಂತ ವೈರಲ್ ಆಗಬೇಕು, ನಾನು ಅವ್ರಿಗಿಂತ ಒಳ್ಳೆ ಕಾರ್ ತಗೋಬೇಕು, ನಾನು ಅವ್ರಿಗಿಂತ ಫೇಮಸ್ ಆಗಬೇಕು ಅನ್ನೋ ಥಿಂಕ್ ಬಂದ್ಬಿಡುತ್ತೆ. ಈ ಯೂಟ್ಯೂಬ್ಗಳಲ್ಲಿ ಕುತ್ಕೊಂಡು 4 ರೂಪಾಯಿ 5 ರೂಪಾಯಿ ಮಕ ನೋಡಿಬಿಟ್ರೆ ಅವ್ರಿಗೆ ಹಿಡಿಯೋಕ್ಕಾಗಲ್ಲ, ಖಂಡಿತವಾಗ್ಲು. ಹಂಗೆ ಜನ ಗೆಡ್ತಾ ಇರೋದು. ನಾನು ಈ ಹುಡುಗಿ ಮುಖಾಂತರ ಅಂತ ಹೇಳ್ತಾ ಇಲ್ಲ, ನಾವೆಲ್ಲ ಅಬ್ಸರ್ವ್ ಮಾಡ್ತೀರಿ. 5 ರೂಪಾಯಿ 4 ರೂಪಾಯಿ ಯೂಟ್ಯೂಬ್ಗಳಲ್ಲಿ ದುಡ್ಡು ನೋಡಿಬಿಟ್ರೆ ಇವ್ರಿಗೆ ಹಿಡಿಯೋಕ್ಕಾಗಲ್ಲ. ಇನ್ಯಾವುದೋ 3rd ಕ್ಲಾಸ್ ಚಾನಲ್ಗಳಲ್ಲಿ 1000 ರೂಪಾಯಿ, ಲಕ್ಷಾಂತರ ರೂಪಾಯಿ ದುಡಿತಾ ಇದ್ದರೆ, ನಂದಿತ್ತಲ್ಲ ಫಸ್ಟು ಹೆಸರು, ನಾನು ಏನಾದರೂ ಮಾಡಿ ಅವ್ರಿಗಿಂತ ವೈರಲ್ ಆಗಬೇಕು, ಇನ್ನೂ 4 ಜನಕ್ಕೆ ನಾನು ಗೊತ್ತಾಗಬೇಕು ಅನ್ನೋ ಮೈಂಡ್ಸೆಟ್ ಬಂದ್ಬಿಡುತ್ತೆ. ಅದಿರಬಾರ್ದು, ಖಂಡಿತವಾಗ್ಲೂ ಅದಿರಬಾರ್ದು. ಒಂದು ಸಿನಿಮಾದಲ್ಲಿ ಪ್ರಯತ್ನ ಮಾಡಿದ್ಯಾ, ಆ ಅವಕಾಶ ಅದು ಯೂಟ್ಯೂಬ್ನಲ್ಲಿ ರಿಲೀಸ್ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಯಾವುದೋ ಒಂದು ತೆಲುಗು ಸಾಂಗು ಕನ್ನಡ ಮಿಕ್ಸ್ ಇರ್ಬೋದು, ಸಂತೋಷ, ಬೆಳಿ. ನಮ್ಮ ಕನ್ನಡಿಗರು ಅವರು ಮನಸ್ಸು ಮಾಡಿದ್ರೆ ಯಾರನ್ನ ಬೇಕಾದರೂ ಬೆಳೆಸ್ತಾರೆ, ಯಾರನ್ನ ಬೇಕಾದರೂ ಕೆಳಗೆ ಇಳಿಸ್ತಾರೆ. ಆ ತಾಕತ್ತು ಇರ್ತಕ್ಕಂಥದ್ದು ನಮ್ಮ ಕರ್ನಾಟಕ ಜನರಿಗೆ, ಹುಡುಗರಿಗೆ. ಇದು 100% ಸತ್ಯ. ನೀನು ಮಾತಾಡಿದ್ದು 100% ತಪ್ಪು. ಸೋಷಿಯಲ್ ಮೀಡಿಯಾಗ್ಲಿ ಯಾರೋ ಮೈಕೆ ಎತ್ಕೊಬಂದು ನಿಮ್ಮನ್ನು ಮೇಲೆ ಕತ್ತಿಸ್ತಾರೆ, ಇಳಿಸ್ತಾರೆ. ಅದೆಲ್ಲ ಮಾತಾಡಬಾರ್ದು. ನಾವೇನಾದರೂ ಮಾತಾಡಬೇಕಂದ್ರೆ ಇತಿಮಿತಿ ನೋಡ್ಕೊಂಡಿರಬೇಕು.
ಮಾಡಿರೋದು ಬದನೆಕಾಯಿ ಏನೂ ಇಲ್ಲ. ಇಷ್ಟು ಬಿಲ್ಡಪ್ ಬೇಡ. ತಾಳ್ಮೆಯಿಂದ ನಿಧಾನವಾಗಿ ಇರಬೇಕು ಮನುಷ್ಯ. ನಾನು ಇನ್ನೂ ಒಂದು ಸತಿ ತೆಲುಗು ಬಿಗ್ ಬಾಸ್ಗೆ ಹೋಗಬೇಕು, ನಾನು ತಮಿಳ್ನಾಡು ಬಿಗ್ ಬಾಸ್ಗೆ ಹೋಗಬೇಕು, ಕೇರಳ ಬಿಗ್ ಬಾಸ್ಗೆ ಹೋಗಬೇಕು. ಯಾರೋ ಒಬ್ಬರನ್ನ ಕರ್ಕೊಂಡ ತಕ್ಷಣ ಎಲ್ಲರನ್ನೂ ಕರ್ಕೊಬಿಡಲ್ಲಮ್ಮ. ಅರ್ಥ ಆಯ್ತಾ? ಆ ಮಾತುಗಳು ನಿಧಾನವಾಗಿ ತಾಳ್ಮೆಯಿಂದ ಇರಬೇಕು. ಯಾರೋ ಮೈಕ್ ಎತ್ಕೊಬಂದು ಇಟ್ಬಿಟ್ಟ ಅಂದ ತಕ್ಷಣ ಬೆತ್ತಲೆ ಆಗ್ಬಿಡೋದಲ್ಲ. ಆ ಬೆತ್ತಲೆ ಮಾತುಗಳೆಲ್ಲ ಮಾತಾಡಬಾರ್ದು. ಅದು ಯಾರೇ ಆಗಲಿ, ಗಂಡು ಹುಡುಗ ಆಗಲಿ ಹೆಣ್ಮಗ ಆಗಲಿ. ಹೆಣ್ಮಗು ಅನ್ನೋದು ಯಾವ ಥರ ಇರಬೇಕು ಆ ಥರ ಇರಬೇಕು. ನಿನ್ನಲ್ಲಿ ನಾವು ನೋಡಿದ್ದೀರಿ ಆ ಹೆಣ್ಣುಮಕ್ಕ ಗುಣ ನಿನ್ನಲ್ಲಿಲ್ಲ. 100% ಇಲ್ಲ. ಒಂದು ಹೆಣ್ಮಗು ಅಂದರೆ ಹೆಂಗಿರಬೇಕು ಆ ಫ್ಯೂಚರ್ ನಿನ್ನಲ್ಲಿ ಇಲ್ಲ. ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ನೀನು ಮಾಡಿದ್ದು 100% ತಪ್ಪು. ಮೊದಲು ಅವ್ರಿಗೆಲ್ಲ ಕ್ಷಮಾಪಣೆ ಕೇಳಬೇಕು. ಯಾರಿಗೆ ಹೇಳಿದ್ಯಾ ನೀನು ಕಳ್ಳನ ಮಕ್ಕಳು ಅಂತ ಅವ್ರಿಗೆ ಸಾರಿ ಕೇಳಿ. ಇನ್ನೂ ಒಂದು ನಾನು ಕರ್ನಾಟಕ ಜನಗಳಿಗೆ ನಾನು ಹೇಳೋದು, ನೀವು ಯಾರನ್ನ ಬೆಳೆಸಬೇಕು, ಯಾರನ್ನ ಕೆಳಗಿಳಿಸ್ಬೇಕು, ಅದು ನಿಮಗೆ ಬಿಟ್ಟಿದ್ದು. ಈ ಸಿಕ್ಕದವ್ರನ್ನೆಲ್ಲ ಬೆಳೆಸ್ಕೊಂಡು ಹೋದರೆ ಇದೇಗಳೇ ಆಗೋದು. ಅವ್ರನ್ನ ಪಾಠ ಕಲಿಸ್ಬೇಕು. ನೀವು ಸೋಷಲ್ ಮೀಡಿಯಾ ಮುಖಾಂತರನೇ ಕಳಿಸಿ. ಕಮ್ಯುನಿಟಿಗಳು ಕೆಟ್ಟದಾಗ ಹಾಕಬೇಡಿ, ಒಳ್ಳೇದು ಹಾಕಿ. ಈ ಥರ ನೀವು ಹೇಳಿದ್ದು ತಪ್ಪಮ್ಮ, ಅದು ತಪ್ಪು, ಆ ಥರ ಮಾತಾಡಬಾರ್ದು ಈ ಥರ ಅಂತ ಒಳ್ಳೆ ಕಮ್ಯುನಿಟಿಗಳು ಹಾಕಿ ಅವ್ರಿಗೆ ಬುದ್ಧಿವಾದ ಹೇಳಿ. ಅದರಲ್ಲಿ ಕೆಟ್ಟ ಕಮ್ಯುನಿಟಿಗಳು ದಯವಿಟ್ಟು ಯಾರಿಗೂ ಹಾಕಕ್ಕೆ ಹೋಗಬೇಡಿ. ಈ ಥರ ಹೇಳಿ, ಹಿಂಗೆ ಮಾಡಿದ್ದು ನೀವು ತಪ್ಪು, ಕ್ಷಮಾಪಣೆ ಕೇಳಬೇಕು, ಇಲ್ಲ ನಾವು ಅನ್ಫಾಲೋ ಮಾಡಿಬಿಡ್ತೀರಿ ಅಂತ ನೀವು ಹೇಳಿ. ಖಂಡಿತವಾಗ್ಲೂ ಆ ಹುಡುಗಿ ಕ್ಷಮಾಪಣೆ ಕೇಳ್ತಾಳೆ. ಆಮೇಲೆ ಈ ಬ್ಯಾಡ್ ಕಮ್ಯುನಿಟಿಗಳೆಲ್ಲ ಅದು ಯಾರಿಗೇ ಆಗಲಿ, ದುಶ್ಮನ್ಗಾಗಲಿ ಯಾರಿಗೂ ಹಾಕಕ್ಕೆ ಹೋಗ್ಬಿಡಿ. ಖಂಡಿತವಾಗ್ಲು ಅದು ತುಂಬ ಕೆಟ್ಟು ಕೆಲಸ. ಅದು ನಾಳೆ ದಿನ ನಮಗೂ ಬಂದ್ಬಿಡುತ್ತೆ. ಇದು 100% ಸತ್ಯ. ಇನ್ನೂ ಒಂದು, ಆ ನ್ಯೂಸ್ ಆ್ಯಂಕರ್ಗಳಿರ್ತಾರೆ, ಬಹುಶಃ ಇವರೇನಾದರೂ ಹೇಳ್ಕೊಟ್ಟು ಮಾಡಿಸ್ತಾರ ಅನ್ನೋದು ಗೊತ್ತಿಲ್ಲ. ಇನ್ಕ್ಲೂಡಿ ಯು ಅಂತ ಆ ಹುಡುಗಿ ಹೇಳಿದ್ಲು. ಆ ಜರ್ನಲಿಸ್ಟು, ಆ ಜರ್ನಲಿಸಮ್ಮು ಗೊತ್ತಿಲ್ಲ. ಆ ಹುಡುಗ ಹೋದ ಸಲ ವೈರಲ್ಲು, ಈ ಧರ್ಮಸ್ಥಳ ವಿಡಿಯೋದಲ್ಲಿ ವೈರಲ್ ಆದ. ಈಗ ಆ ಹುಡುಗಿನೂ ಮುಖಾಂತರ ಈ ಹುಡುಗ ವೈರಲ್ ಆದ. ಯಾವುದೇ ನಾವು ಸಮಸ್ಯೆಯಲ್ಲಿ ಕೆಲಸ ಮಾಡೋ ಸಂದರ್ಭದಲ್ಲಿ ಯಾರಿಗೆ ಮೈಕ್ ಹಿಡಿಬೇಕು, ಯಾರಿಗಿಲ್ಲ ಅಂತ ತಿಳಿದುಕೋಬೇಕು. ಯಾರಾದರೂ ಈ ಥರ ಮಾತಾಡಿದ್ರೆ ಅವನ್ನ ಕಟ್ ಮಾಡಿಬಿಟ್ಟು ಹಾಕಬಾರ್ದು ಸೋಷಿಯಲ್ ಮೀಡಿಯಾಗಳಲ್ಲಿ. ನೀವು ಹಾಕಿದ್ದಕ್ಕೆ ಇವತ್ತು ಆ ವಿಡಿಯೋ ವೈರಲ್ ಆಗಿದ್ದು. ಇವತ್ತು ಎಲ್ಲರೂ ಉಗಿತಾ ಇದ್ದಾರೆ. ನಿಮಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ನೀವೇ ಹೇಳ್ಕೊಂಡಂಗೆ ನನಗೆ ಒಳ್ಳೆ ಧೈರ್ಯವಾಗಿ ನೀವು ಹ್ಯಾಂಡ್ಲ್ ಮಾಡಿದ್ರಿ ಸರ್ ಆ ಸಂದರ್ಭದಲ್ಲಿ ಅಂತ. ಎಲ್ಲ ಇದೇ ಟ್ರಿಕ್ಸ್ಗಳೇ ಮಾಡೋದು ಎಲ್ಲರೂ. ನೀವು ಮೈಕ್ ಎತ್ಕೊಂಡೋಗಿ ಹಿಡಿಲ್ಲ ಅಂತಿದ್ರೆ ಯಾರೂ ಆ ಥರ ಮಾತಾಡಲ್ಲ. ಯಾರಿಗೆ ಇಡಬೇಕು, ಯಾರನ್ನ ಬೆಳೆಸ್ಬೇಕು, ಯಾರನ್ನ. ಇವತ್ತು ನಿನಗೂ ಸೇರಿ ಅಂತ ಹೇಳಿದ್ಲು, ನಾಳೆ ದಿನ ಈ ಹುಡುಗಿನ ನೋಡಿಕೊಂಡು ನಾನು ವೈರಲ್ ಆಗಬೇಕಲ್ಲ, ನಾನು ಕೆಟ್ಟ ಮಾತುಗಳನ್ನ ಈ ಥರ ಮಾತಾಡಿಬಿಟ್ಟು ನಾನು ವೈರಲ್ ಆಗೋಣ ಅಂತ ಹೇಳ್ಬೋದು. ಹೇಳೋಕ್ಕಾಗಲ್ಲ. ಅದು 100% ಸತ್ಯ ಇದು. ಅದಕ್ಕೆ ನಾನು ಹೇಳೋದು, ಮಾತಾಡೋವಾಗ ನಿಧಾನವಾಗಿ ಹಿಂದೆ ಮುಂದೆ ನೋಡಬೇಕು. ನಾನು ಈ ಥರ ಮಾತಾಡಿದ್ರೆ ಜನಗಳು ಏನು ಅನ್ಕೊತಾರೆ. ಇದು ಇನ್ನೂ ಒಂದು, ಮನೆಗಳಲ್ಲಿ ಫ್ರೀ ಬಿಟ್ಬಿಡ್ತಾರೆ ಚಿಕ್ಕ ವಯಸ್ಸಿಂದ. ತಪ್ಪದು. ಅವತ್ತಿಂದ ಸರಿಯಾಗಿ ಹಾಕ್ಕೊ ಬಂದಿದ್ರೆ ಬುದ್ಧಿ ಪಾಠಗಳು ಹೇಳ್ಕೊಂಡು ಹಂಗಲ್ಲಮ್ಮ ಹಿಂಗಂತ ಹಾಕ್ಕೊಂಡು ಬುದ್ಧಿ ಪಾಠಗಳು ಹೇಳ್ಕೊಂಡು ಬಂದಿದ್ದಿದ್ರೆ ಇದು ಈ ಮಟ್ಟಕ್ಕೆ ಹೋಗ್ತಾ ಇಲ್ಲ. ನಾನು ಎಂತೋ ಶ್ರೀದೇವಿ ಹೀರೋಯಿನ್ಗಳೆಲ್ಲ ನೋಡಿಬಿಟ್ಟಿದ್ದೀನಿ. ಖಂಡಿತವಾಗ್ಲು ಇದು ದಾಸಿ ದಿನ ಇರಲ್ಲ. ನಾವು ಯಾವುದೋ ಒಂದು ಸಿನಿಮಾದಲ್ಲಿ ಅವಕಾಶ ಬಂದ್ಬಿಡ್ತು ಬಿಡು ಅಂತ. ತಪ್ಪದು. ಎಂತೋ ಸಿನಿಮಾಗಳು ಮಾಡಿ ಅಡ್ರೆಸ್ಗಳಿದ್ರೆ ಹೋಗ್ಬಿಟ್ಟಿದ್ದಾರೆ. ಇನ್ನು ನೀವು ಯಾವ ಇದು ಇರ್ಬೋದು, ನಾನೇ ಅಂತ ಹೇಳ್ಕೊಬೋದು. ಇನ್ನೂ ಒಂದು, ಅದೇ ನಾನು ಹೇಳೋದು, ಯೂಟ್ಯೂಬ್ಗಳಲ್ಲಿ ಏನಾದರೂ 4 ರೂಪಾಯಿ 5 ರೂಪಾಯಿ ದುಡ್ಡು ನೋಡಿಬಿಟ್ರೆ ಇವ್ರಿಗೆ ಯೂಟ್ಯೂಬಲ್ಲಿ ಕುತ್ಕೊಂಡು ಸಂಪಾದನೆ ಅಷ್ಟೇ. ನಮ್ಮ ಥರ ಏನಾದರೂ ಬಗ್ಗಿ ಕೆಲಸ ಮಾಡೋಕ್ಕಾಗಲ್ಲ ಇವ್ರ ಕೈಯಲ್ಲಿ. ಆ ಯೂಟ್ಯೂಬ್ನ ನಂಬ್ಕೋಬೇಕು ನೀವು. ಯೂಟ್ಯೂಬಲ್ಲಿ ಇರ್ತಕ್ಕಂಥವ್ರು ನಿಜವಾದ ದೇವರುಗಳು. ಅವ್ರು ನೋಡಿದ್ರೆ ನಿಮ್ಗೆ ದುಡ್ಡು ಬರೋದು. ಇವತ್ತು ಅವ್ರನ್ನೇ ಅಂದಿದ್ದೀರಾ ನೀವು. ಆ ಯೂಟ್ಯೂಬ್ಗಳಲ್ಲಿ ಕುತ್ಕೊಂಡೇ ಅಂದಿದ್ದೀರಾ. ತಪ್ಪಿದು. ಈ ಥರ ಮಾತಾಡಬಾರ್ದು. ಇದನ್ನು ಈ ಕೂಡಲೇ ನೀವು ಹಿಂದೆ ಪಡ್ಕೊಂಡು, ಆಯಿತು ನನ್ನ ಕ್ಷಮಿಸಿಬಿಡಿ, ನಾನು ಇನ್ಯಾವತ್ತೂ ಮಾತಾಡಲ್ಲ, ನಾನು ಏನೋ ವೈರಲ್ ಆಗೋಕ್ಕೆ ಮಾತಾಡಿದ್ದು,
ನಂದು ಯಾವುದೋ ಒಂದು ಸಾಂಗ್ ಬಂತಲ್ಲ ಅದನ್ನು ಪ್ರಮೋಷನ್ ಮಾಡೋಕ್ಕೆ ಈ ಥರ ಮಾತಾಡಿದ್ದ ಅಂತ ಹೇಳ್ಕೊಬಿಡು, ಅದೇನಿಲ್ಲ, ದೊಡ್ಡ ವಿಷಯ ಇಲ್ಲ. ನೀವು ಕನ್ನಡ ಇಂಡಸ್ಟ್ರಿನಲ್ಲಿ ಬೆಳೀರಿ, ಸಂತೋಷ. ನಾಳೆ ದಿನ ಯಾವುದನ್ನ ದೊಡ್ಡ ಸಿನಿಮಾಗಳಲ್ಲಿ ಹೋಗಿ ನೀವು ಈ ಥರ ನಿಜವಾಗ್ಲೂ ಯಾರು ಕರೆಯೋದಿಲ್ಲ, ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ನಿರ್ಮಾಪಕರು, ಪ್ರೊಡ್ಯೂಸರ್ಗಳು ಯಾರಂತ ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅವ್ರು ಕೋಟ್ಯಾಂತರ ರೂಪಾಯಿ ಕೊಟ್ಟು ನಿಮ್ಮಂಥವ್ರನ್ನ ಸಿನಿಮಾಗಳು ಹಾಕ್ಕೊಂತಾರ, ಎಲ್ಲ ಜನಗಳೆಲ್ಲ ಕ್ಯಾಕರ್ಸಿ ಉಗಿತಾ ಇದ್ದಾರೆ. ನೀವೇ ಕೆಡ್ಸ್ಕೊತೀರ. ಅದಕ್ಕೆ ನಾನು ಹೇಳೋದು, ಎಲ್ಲರೂ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಯಾವುದು ಶಾಶ್ವತ ಇಲ್ಲ. ಎಂಥ ಶ್ರೀದೇವಿಗಳೇ ಬಂದು ಹೋಗ್ಬಿಟ್ರು ಪಾಪ. ಅವರು ಯಾರು ಈ ಥರ ಮಾತಾಡಿಲ್ಲ. ಇದನ್ನು ಹಿಂದೆ ಪಡ್ಕೊಂಡು ಪ್ರತಿಯೊಬ್ಬರಿಗೂ ಕೂತ್ಕೊಂಡು ಕ್ಷಮೆ ಕೇಳಿ ಅಷ್ಟೇ. ಇನ್ನೊಂದು, ಈ ನ್ಯೂಸ್ ಆ್ಯಂಕರ್ಗಳಿಗೆ ನಾನು ಹೇಳೋದು, ದಯವಿಟ್ಟು ಈ ಥರದ್ದು ಏನಾದರೂ ಮಾತಾಡಿಬಿಟ್ರೆ ಯಾರಾದರೂ ಅದನ್ನು ಕಟ್ ಮಾಡಿಬಿಡಿ, ಹಾಕಕ್ಕೆ ಹೋಗಬೇಡಿ. ನೀವು ಹಾಕಿದ್ದಕ್ಕೆ ತಾನು ಇಷ್ಟೆಲ್ಲ ಆಗಿದ್ದು. ಅದು ಹಾಕಿದ್ದಿದ್ರೆ, ಅದು ತೆಗೆದುಬಿಟ್ಟಿದ್ದಿದ್ರೆ ಇವಾಗ ಹಾಕಿದ್ದಕ್ಕೆ ಎಷ್ಟು ಘಟನೆ ಆಗಿದ್ದದು. ಅಷ್ಟೇ ನಾನು ಹೇಳೋದು. ಇಂಥವ್ರನ್ನೆಲ್ಲ ಎಲ್ಲಿಡಬೇಕು ಅಲ್ಲಿಡಬೇಕು. ನಮ್ಮ ಕರ್ನಾಟಕ ಹುಡುಗರು ಹುಷಾರು.